ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬನ್ನಿ ಇವತ್ತು ಹುಳಿ ಮಜ್ಜಿಗೆ ಸಾರು ಯಾವ ಥರ ಮಾಡೋದು ಅಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ. ಅನ್ನಗಂತೂ ಆಹಾ ಒಳ್ಳೆ ಟೇಸ್ಟ್ ಅನ್ಬೋದು. ಬನ್ನಿ ನೋಡೋಣ ಯಾವ ಥರದಂತ. ನೋಡಿ, 2 ಬ್ಯಾಡಗೆ ಮೆಣಸು ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ, ಕರಿಬೇವು, ಒಣ ಕೊಬ್ಬರಿ, ಜೀರಿಗೆ, ಮೆಣಸು ಇದ್ದರೆ ಹಾಕೊಬೋದು. ಇದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಹಾಕ್ಕೊತಾರೆ. ನಾನು ಬರೀ ಹಸಿದೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ರೀ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಇದನ್ನು ರೆಡಿ ಮಾಡೋಣ. ಆಲ್ರೆಡಿ ನಾನು ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಇವಾಗ ಒಗ್ಗರಣೆಗೆ ನಾನು ಹೆಚ್ಕೊಂಡಿದ್ದೆ, ಅದು ತೋರಿಸಿಲ್ಲ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ನಾನು ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆಲೂ ಅದು ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕೊಬೋದು. ಬಟ್ ನನಗೆ ಈ ಥರ ಇಷ್ಟ, ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕಲರ್ಗೋಸ್ಕರ ಅರಿಶಿನ ಹಾಕ್ಕೊಳ್ಳೋಣ. ಎಣ್ಣೆ ಜಾಸ್ತಿ ಆಗಬಾರ್ದು, ಇಲ್ಲಾಂದರೆ ಅದು ಮೊಸರಿಗೆ ಎಲ್ಲ ಬರೀ ಆಯಿಲ್ ಇರುತ್ತೆ. ಅದಕ್ಕೆ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಇವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನಾನು. ಇದಕ್ಕೆ ಸೋರೆಕಾಯಿನೂ ಹಾಕ್ಕೊತಾರೆ, ನಾನು ಬಟ್ ಹಾಕ್ಕೊತಾ ಇಲ್ಲ. ಸೋರೆಕಾಯಿ ಹಾಕ್ಕೊತಾರೆ, ಮತ್ತು ಕಡಲೆ ಬೇಳೆ ಅಂತಾರಲ್ಲ ಅದನ್ನು ಹಾಕ್ಕೊತಾರೆ. ಇದಕ್ಕೆ ಹಸಿ ವಾಸನೆ ಹೋಗೋ ಥರ ಮಿಕ್ಸ್ ಮಾಡ್ಕೊಬೇಕು ಅದನ್ನು. ಅದು ಒಳ್ಳೆ ಒಂದು ಥಿಕ್ನೆಸ್ಸಾಗಿ ಬರಬೇಕು, ಗ್ರೇವಿ ಬರಬೇಕು. ಅಲ್ಲಿವರೆಗೂ ನಾವು ಇದೇ ಥರ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಮಿಕ್ಸಿಗೆ ಜಾರಲ್ಲಿ ಇತ್ತಲ್ಲ ನೀರನ್ನ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ನೀರು ಹಾಕಿದ ತಕ್ಷಣ ಅದು ಇನ್ನೂ ಸ್ವಲ್ಪ ಗ್ರೇವಿ ಬರುತ್ತೆ. ಅದು ಆ ನೀರೆಲ್ಲ ಹೋಗಿ ನೀಟಾಗಿ ಗಟ್ಟಿ ಥರ ಬರಬೇಕು. ಆ ಥರ ನಾವು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಟೇಸ್ಟ್ಗೆ ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಮನೇಲೇನು ಇಲ್ಲ ಅನ್ನೋ ಟೈಮಲ್ಲಿ ನಾವು ಈ ಥರ ಮಾಡ್ಕೊಂಡು ತಿನ್ಬೋದು. ತರಕಾರಿ ಏನೂ ಇಲ್ಲ, ಏನಪ್ಪ ಮಾಡೋದು ಅನ್ನೋ ಸಿಚುವೇಷನಲ್ಲಿ ನಾವು ಈ ಥರ ಮಾಡ್ಕೊಬೋದು. ನೋಡಿ, ಈ ಥರ ಫ್ರೈ ಆಗಬೇಕು. ಎಲ್ಲ ನೀರಾಂಶ ಎಲ್ಲ ಹೀರ್ಕೊಂಡು ಈ ಥರ ಬರಬೇಕು. ಇದು ಸ್ವಲ್ಪ ನೀಟಾಗಿ ಆರೋಕ್ಕೆ ಬಿಟ್ಬಿಡೋಣ. ಆರಲಿ ಸ್ವಲ್ಪ ಹೊತ್ತು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಮೊಸರು ಎತ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಅದಕ್ಕೆ ಮಿಕ್ಸ್ ಮಾಡಿದ ತಕ್ಷಣ ನೋಡಿ ಯಾವ ಥರ ಬಂದಿದೆ. ಒಳ್ಳೆ ಸಾಂಬಾರು ಥರ ಬರ್ತಾಯಿದೆ ನೋಡಿ. ಈ ಥರ ನೀಟಾಗಿ ಆ ಗಡ್ಡೆ ಇದೆಯಲ್ಲ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮೊಸರಲ್ಲಿರೋದು ಎಷ್ಟು ಚೆಂದ ಬಂದೈತೆ ನೋಡಿ. ಇವಾಗ ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಆಗೋಯ್ತು ಹುಳಿ ಮಜ್ಜಿಗೆ ಸಾಂಬಾರು. ಹುಣಸೆಹಣ್ಣು ಹಾಕ್ಕೊತಾರೆ, ಬಟ್ ನನಗೆ ಹುಳಿ ಜಾಸ್ತಿ ಬೇಡ ಅಂದ್ಬಿಟ್ಟು ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಮುದ್ದೆ ಮಾಡೋದು ಯಾವ ಥರ ಅಂತ ನೋಡೋಣ ಬನ್ನಿ. ಇದ್ರ ಜೊತೆ ಮುದ್ದೆಗಂತೂ ಒಳ್ಳೆ ಟೇಸ್ಟು. ಸ್ವಲ್ಪ ಒಂದು ಗ್ಲಾಸ್ ಹಿಟ್ಟಿಗೆ 2 ಗ್ಲಾಸ್ ಅಷ್ಟು ನಾನು ನೀರನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ, ಗಂಟು ಕಟ್ಟಬಾರ್ದು ಅಂತ ತುಪ್ಪನ ಆ್ಯಡ್ ಮಾಡ್ತೀನಿ ಸ್ವಲ್ಪ. ಅದು ಒಳ್ಳೆ ಘಮ ಕೊಡುತ್ತೆ ತುಪ್ಪ ಹಾಕಿದ ತಕ್ಷಣ. ನೀಟಾಗಿ ಕಲಿಸ್ಕೊಳ್ಳೋಣ ಅದನ್ನು. ಸ್ವಲ್ಪ ನೀಟಾಗಿ ಬಿಸಿ ಆಗಲಿ, ಅದು ಕುದಿಯೋ ಥರ ಆಗಲಿ. ಆಮೇಲೆ ನಾವೇನು ಸ್ವಲ್ಪ ನೀರಲ್ಲಿ ಹಸಿಟ್ಟು ಹಾಕ್ಕೊಂಡು ಒಂದು ಬಟ್ಲಲ್ಲಿ ಕಲಸಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಈ ಥರ ನಾನು ಕಲಸಿಟ್ಕೊಂಡಿದ್ದೀನಿ. ಅದಕ್ಕೆ ಮಿಕ್ಸ್ ಮಾಡೋಣ. ಈ ಥರ ಮಾಡೋದ್ರಿಂದ ನಾವು ಹಸಿಟ್ಟು ಗಂಟು ಕಟ್ಟೋದಿಲ್ಲ, ಈ ಮುದ್ದೆ ಗಂಟು ಕಟ್ಟೋದಿಲ್ಲ. ಫಸ್ಟ್ ಈ ಥರ ಮಾಡಿಕೊಂಡು ನೀಟಾಗಿ ಸ್ವಲ್ಪ ಹೊತ್ತು ಬಿಡಬೇಕು. ಸಖತ್ತಾಗಿ ಬರುತ್ತೆ ಗೈಸ್. ತುಪ್ಪ ಹಾಕಿದ್ರೆ ಅಂತೂ ಮುದ್ದೆಗೆ ಒಳ್ಳೆ ಟೇಸ್ಟ್ ಬರುತ್ತೆ. ನಿಮಗೇನಾದರೂ ತುಪ್ಪ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮುದ್ದೆ ಅಂದರೆ ಯಾರಿಗಿಷ್ಟ ಇಲ್ಲ ಗೈಸ್, ನನಗಂತೂ ತುಂಬ ಫೇವ್ರೇಟ್ ಮುದ್ದೆ. ಸ್ವಲ್ಪ ಹೊತ್ತು ಮುಚ್ಚಿಬಿಡೋಣ ಈ ಥರ. ನೋಡಿ, ಈ ಥರ ಕುದಿ ಬರಲಿ. ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ನಾವು ಹಸಿಟ್ಟನ್ನ ಹಾಕ್ಕೊಳ್ಳೋಣ.
ನೋಡಿ ಈ ಥರ ನೀಟಾಗಿ ಹಸಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಅದನ್ನು ಗಂಟು ಬರೆದಿರೋ ಥರ ನಾವು ಮಿಕ್ಸ್ ಮಾಡ್ಕೊಬೇಕು. ನಾವು ಹಂಗೆ ಬಿಟ್ಬಿಟ್ರೆ ಅದು ಗಂಟು ಕಟ್ಟಿಬಿಡುತ್ತೆ. ಅದಕ್ಕೆ ಕಲಿಸ್ಕೊತಾನೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಆ ಥರ. ನಮ್ಮ ಮನೇಲಿ ಮುದ್ದೆ ಕೋಲಿದೆ, ನೀವು ಬೇಕಾದರೆ ಇದು ಇದರಲ್ಲೂ ಸೌಟಲ್ಲೂ ಮಾಡ್ಕೊಬೋದು ಮುದ್ದೆನ. ನೋಡಿ ಇಷ್ಟು ಚೆನ್ನಾಗಿ ಬರ್ತೈತೆ. ಸಖತ್ತಾಗಿ ಬರ್ತೈತೆ ಮುದ್ದೆ ಅಂತೂ. ಇದು ನೀಟಾಗಿ ಗಂಟು ಇಲ್ದಿರೋ ಥರ ನಾವು ಚೆನ್ನಾಗಿ ತಿರುಗ್ಕೊಬೇಕು ಈ ಥರ. ಒಂದು 5 ನಿಮಿಷ ಇದೇ ಥರ ಮಾಡ್ಕೊಂಡಿರಬೇಕು, ಇಲ್ಲಾಂದರೆ ಅದು ಫುಲ್ ಗಂಟು ಕಟ್ಟಿಬಿಟ್ರೆ ಮುದ್ದೆ ಚೆನ್ನಾಗಿ ಬರಲ್ಲ. ನೋಡಿ ಈ ಥರ ಬಂದಿದೆ, ಚೆನ್ನಾಗಿ ಬೆಂದಿದೆ. ಇವಾಗ ಸ್ವಲ್ಪ ಹೊತ್ತು ಮುಚ್ಚಳ ಹಾಕಿ ಮುಚ್ಚಿದ್ರೆ ಮುದ್ದೆ ರೆಡಿ. ಸಖತ್ತಾಗಿ ಬಂದಿದೆ ಮುದ್ದೆ ಅಂತ ನೋಡಿ, ಕೈಗಂತೂ ಅಂಟುತ್ತಾನೆ ಇಲ್ಲ ಮುದ್ದೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ರೌಂಡ್ ಮಾಡೋಣ ಬನ್ನಿ. ನೋಡಿ ಎಷ್ಟು ಚೆಂದ ಬಂದಿದೆ, ಸ್ವಲ್ಪನೂ ಏನು ಗಂಟಿಲ್ಲ ಏನೂ ಇಲ್ಲ, ಒಳ್ಳೆ ಬೆಣ್ಣೆ ಥರ ಬಂದಿದೆ ಮುದ್ದೆ. ನೋಡಿ ಈ ಥರ ಸಖತ್ತಾಗಿ ಬಂದಿದೆ ನೋಡಿ ಮುದ್ದೆ. ವಾವ್ ಸೂಪರ್. ಇದನ್ನು ಹುಳಿ ಮಜ್ಜಿಗೆ ಎಲ್ಲ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಎಷ್ಟು ಸಖತ್ತಾಗಿರುತ್ತೆ. ನಿಮಗೆ ಏನಾದರೂ ಇಷ್ಟ ಆದರೆ ದೇವ್ರಣೆಗೂ ಒಂದು ಸತಿ ಮಾಡ್ಕೊತೀನಿ, ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಅಷ್ಟು ಸಖತ್ತಾಗಿರುತ್ತೆ. ವಾವ್ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ ನನಗೆ. ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಪ್ಲೀಸ್. ಏನಾದರೂ ನಾನು ಈ ವಿಡಿಯೋದಲ್ಲಿ ತಪ್ಪಿದರೆ ಕ್ಷಮಿಸಿ. ಸ್ಕಿಪ್ ಮಾಡಿದೆ ಈ ವಿಡಿಯೋಗಳನ್ನು ನೋಡಿ ಮಾಡ್ಕೊಳ್ಳಿ, ನೀವು ಸಹ ಸಖತ್ತಾಗಿರುತ್ತೆ. ನಿಮಗೇನಾದರೂ ಮುದ್ದೆ ಇಷ್ಟ ಇಲ್ಲಾಂದರೆ ಬರೀ ರೈಸಲ್ಲೂ ತಿನ್ಬೋದು. ರೈಸ್ಗಂತೂ ಅಲ್ಟಿಮೇಟ್ ಟೇಸ್ಟ್ ಕೊಟ್ಟಿದೆ. ಥ್ಯಾಂಕ್ ಯು ವಾಚಿಂಗ್. ನೋಡಿದ್ದಕ್ಕೆ ಧನ್ಯವಾದಗಳು.